ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಕಟಕ ರಾಶಿಯ 2026ನೇ ಇಸ್ವಿಯ ಜನವರಿಯ ನಾವು ಮಾಸ ಭವಿಷ್ಯ ನೋಡೋಣ. ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಫಾಲೋ ಮಾಡಿ. ಅದ್ರ ಜೊತೆಗೆ ಒಂದು 5-6 ನಿಮಿಷ ನಿಮ್ಮ ಸಮಯನ ತಗೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಏನು ಮಾಡಿದರೆ ಲಾಭ ಆಗುತ್ತೆ, ಏನು ಮಾಡಿದರೆ ಕೆಟ್ಟದಾಗುತ್ತೆ ಅಂತ ಪೂರ್ತಿಯಾಗಿ ತಿಳ್ಕೊಂಡು ನಿಮ್ಮ ಜೀವನ ಬದಲಾಯಿಸ್ಕೊಳ್ಳಿ. ರಾಶಿ ಕಟಕ ಲಗ್ನ. ನಿಮ್ಮ ವ್ಯವಹಾರಗಳಲ್ಲಿ ಬಹಳ ಲಾಭ ಕಾಣ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡ್ತೀರಾ. ಮತ್ತು ವೇಗವಾಗಿ ಗಾಡಿ ಓಡಿಸೋರು, ಏನೋ ಒಂದು ಬದಲಾವಣೆ ತಗೊಬೇಕು ಅನ್ನೋರು ನಿಮ್ಮಲ್ಲಿರುತ್ತೆ. ಸಾಧ್ಯವಾದಷ್ಟು ಶಾಂತಿ ಸಮಾಧಾನದಿಂದ ಇರಬೇಕು. ಅತಿಯಾದ ವೇಗ ಬೇಡ. ಯಾರೋ ಏನೋ ಹೇಳಿದರು ಅಂತ ಹೇಳಿ ಯೋಚನೆ ಮಾಡದೆ ತೀರ್ಮಾನ ತಗೊಳ್ಳೋದು ಬೇಡ. ಯಾರೋ ಹೇಳಿದ ಮಾತುಗಳನ್ನ ಎಲ್ಲನೂ ಆಲಿಸ್ಕೊಬೇಕು. ಅದಾದಮೇಲೆ ಸರಿ ತಪ್ಪುಗಳನ್ನ ತೀರ್ಮಾನಿಸಿ ನಿಮಗೇನು ಮನಸ್ಸಿಗೆ ಅನಿಸುತ್ತೆ ಅದನ್ನು ಮಾಡಬೇಕು. ಆಗಲಷ್ಟೇ ಕರ್ಕಟ ರಾಶಿಯವರಿಗೆ ಲಾಭ ಆಗೋದು. ಆಗ ಕರ್ಕಟ ರಾಶಿಯಲ್ಲಿರೋರಿಗೆ ರಾಶಿಯಲ್ಲಿರುವಂಥದ್ದು ಮತ್ತು ಬುಧ ಆಸ್ಥಾನ, ಚಂದ್ರ ಇರುವಂಥ ಆಸ್ಥಾನ ಇನ್ನಷ್ಟು ವಿಶೇಷವಾದ ಫಲಗಳನ್ನು ನೀಡುತ್ತೆ. ಗುರುವಿನ ಅನುಗ್ರಹದೊಂದಿಗೆ, ಭಗವತಿಯ ಕೃಪಾದೊಂದಿಗೆ ಲಾಭವನ್ನು ಸಿಗಬೇಕಂತ ಹೇಳಿದ್ರೆ ಮೊದಲು ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದ ನಮಸ್ಕರಿಸಿ. ಅಥವಾ ದೂರ ಇದ್ದಾರೆ ಅಂತ ಹೇಳಿದರೆ ಅವರ ಮನಸ್ಸಲ್ಲಿ ನೀವು ಪ್ರಾರ್ಥಿಸ್ಕೊಂಡು ಅವರ ಆಶೀರ್ವಾದ ನಿಮ್ಮಲ್ಲಿದೆ ಅಂತ ಹೇಳಿ ನೀವು ಮಾಡೋ ಕೆಲಸನ ಮಾಡಿ. ನಿಜವಾದ ಲಾಭವನ್ನೇ ಸಿದ್ಧಿಗೊಳಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರ ಏನು ಮಾಡಬೇಕಾದ್ರೂ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅಡ್ಡಿ ಆಚರಣೆ ಇರ್ತದೆ. ಮಾನಸಿಕವಾಗಿ ಒತ್ತಡ ಇದೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ, ಆದರೆ ಕಮ್ಮಿ. ಹಾಗೆ ನಾನು ನನ್ನದು ಅನ್ನೋ ಮದ ಮತ್ಸ್ಕಾರ ಬೇಡ. ಮನಸ್ಥಿತಿಯಲ್ಲಿ ಇರೋರಿಗೆ ಒಂದಷ್ಟು ಅಡ್ಡಿಗಳು ಕಾಣೋಕ್ಕೆ ಬರುತ್ತೆ. ಆದರೆ ತೃಪ್ತಿ ಕಡೆಗೆ ನಾವು ಬದುಕನ್ನು ಕಟ್ಕೊಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅಸಮಾಧಾನ ನಮಗೆ ಬೆನ್ನು ಹತ್ತುತ್ತೆ. ಹಾಗೆ ಸಣ್ಣದಾಗಿ ಮನಸ್ಸಿಗೆ ಕಾಡುವಂಥ ಒಂದು ಸಮಸ್ಯೆಗಳು ದೊಡ್ಡದಾಗಿ ನಮಗೆ ಕಾಡತೊಡಗುತ್ತೆ. ಇಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು, ಅನುಭವಸ್ಥರ ಮಾತುಗಳನ್ನ ನೀವು ಕೇಳಬೇಕು. ಅದ್ರ ಜೊತೆ ಯಾರು ನನ್ನವರು ತನ್ನವರು ಅಂತ ನೀವು ಅರಿವು ಮಾಡ್ಕೊತೀರೋ ಆವಾಗಷ್ಟೇ ನೀವು ಸ್ವಲ್ಪ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊತೀರಾ. ಒಂಥರ ಗೊಂದಲ, ಎಲ್ಲ ಎರಡೆರಡು ಥರ ಯೋಚನೆ ಮಾಡ್ತೀರಾ. ಯಾವುದೋ ಒಂದು ಕ್ಷೇತ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಯಾವುದೋ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ, ಯಾವುದೋ ವ್ಯವಹಾರ ಬಗ್ಗೆ ಯೋಚನೆ ಮಾಡ್ತೀರಾ. ಆದರೆ ಚಿಂತೆ ಮಾಡೋದೇ ಒಂದು, ನೀವು ಮಾಡೋದೇ ಕೆಲಸ ಇನ್ನೊಂದು. ಯಾರೋ ಏನೋ ಹೇಳಿದ್ರು ಅಂತ ಯೋಚಿಸದೆ ತೀರ್ಮಾನ ತಂದ್ಕೊತೀರಾ. ಆದರೆ ಮೊದಲು ನಿಮ್ಮ ಒಳ ಮನಸ್ಸಿಗೆ ಅದು ಸರಿ ಅಂತ ಅನಿಸಿದ್ರೆ ತೀರ್ಮಾನ ತಗೊಳ್ಳಿ. ಏನೇ ಆಗಲಿ ನಾವು ಮಾಡುವಂಥ ಕೆಲಸ ನಮಗೂ ಲಾಭದಾಯಕವಾಗಿರಬೇಕು, ಶ್ರೇಯಸ್ಸಾಗಿರಬೇಕು. ಮತ್ತೊಬ್ಬರಿಗೂ ಅದರಿಂದ ತೊಂದರೆ ಆಗಬಾರ್ದು. ನಾವು ಇನ್ನೊಬ್ಬರಿಗೆ ಏನೋ ತೊಂದರೆ ಕೊಟ್ಟು, ಏನೋ ಸಂಕಟ ಕೊಟ್ಟು ನಾವು ಈ ಕ್ಷಣದಲ್ಲಿ ಒಂದು ಖುಷಿ ಅನುಭವಿಸ್ತೀವಿ ಅಂದರೆ ಅದು ಆ ಕ್ಷಣಕ್ಕೆ ಮಾತ್ರ. ಆದರೆ ಇನ್ನೊಂದು ಕ್ಷಣದಲ್ಲಿ ಅದರಷ್ಟೇ ದುಃಖ ನಾವು ಅನುಭವಿಸ್ತೀವಿ. ಏನೇ ಕೆಲಸ ಕಾರ್ಯ ಮಾಡಬೇಕಂದ್ರೂ ತಾಳ್ಮೆಯಿಂದ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ನೀವು ಯೋಚಿಸಿ. ನಿಮ್ಮ ವರ್ತಸ್ಸು ಅಂದರೆ ನಿಮ್ಮ ಬಿಹೇವಿಯರು, ನಿಮ್ಮ ಮುಖದ ತೇಜಸ್ಸು, ಕೆಲಸದಲ್ಲಿ ಅಭಿವೃದ್ಧಿ, ವಿಶೇಷವಾಗಿ ನೀವು ಇದರಲ್ಲೆಲ್ಲ ನೀವು ಕಾರ್ಯಸಿದ್ಧಿ ಮಾಡ್ಕೊಬೇಕು. ಯಶಸ್ವಿ ಕಾಣಬೇಕಂದ್ರೆ ಮೊದಲು ನೀವು ಅನುಸರಿಸಬೇಕಾದ್ದು, ನೀವು ಮಾಡಬೇಕಾದಂಥ ಕೆಲಸ ನಿಮ್ಮ ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಸಾಧ್ಯವಾದರೆ ಒಂದೆರಡು ಚಿಟಿಗೆಯಷ್ಟು ತೊಗರಿಬೇಳೆನ ದಕ್ಷಿಣ ಮುಖದಲ್ಲಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು. ಹೀಗೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗೋ ತೊಂದರೆ ತಾಪತ್ರಗಳನ್ನ ದೂರ ಮಾಡ್ಕೊತೀರಿ. ಸರಿಯಾದ ಕ್ರಮದಲ್ಲಿ ನೀವು ನಡೀತೀರಿ. ಏನೇ ಹೊಸದನ್ನು ನೀವು ಮಾಡಬೇಕು ಅನ್ಕೋತೀರಾ, ಹೊಸದನ್ನು ಕಾಣಬೇಕು ಅನ್ಕೊತೀರಾ, ವ್ಯಾಪಾರ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡ್ತೀರಿ. ಉದ್ಯೋಗದಲ್ಲಿ ಬದಲಾವಣೆ, ಮಾಡುವಂಥ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕಂತೀರಿ. ಹೊಸತನದ ಬಗ್ಗೆ ಆಲೋಚನೆಯಲ್ಲಿ ಇರ್ತೀರಿ. ಅದ್ರ ಜೊತೆಗೆ ಕುಟುಂಬದಲ್ಲಿರುವ ಸದಸ್ಯರ ಬಗ್ಗೆ, ಹಾಗೆ ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳ್ಳೋಕ್ಕೆ ಯಾವಾಗಲೂ ನಿಮ್ಮ ಚಿಂತನೆ ಇರುತ್ತೆ. ನೀವು ಮಾಡುವಂಥ ಪೂಜೆ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದದಿಂದ ನಿಮಗೆ ಎಲ್ಲವೂ ಸಿದ್ಧಿ ಆಗುತ್ತೆ. ಎಲ್ಲದರ ಜೊತೆಗೆ ನಿಮ್ಮ ಬೆನ್ನೋವು ಸ್ವಲ್ಪ ಅಧಿಕವಾಗಿ ಕಾಣಿಸುತ್ತೆ. ಜೊತೆಗೆ ಮೊಳಕಾಲು ನೋವು ಸ್ವಲ್ಪ ಕಾಣಿಸ್ಬೋದು. ಇದ್ರ ಬಗ್ಗೆ ಆಲೋಚನೆ ಇರಲಿ. ಏನೇ ಹೇಳಲಿ, ನಿಮ್ಮ ನಿರ್ಧಾರ ನಿಮ್ಮ ಒಳಮನಸ್ಸಿನ ಮೇಲೆ ಇರಲಿ. ಬೇರೆಯವರ ಮಾತಿಗೆ ಕಟ್ಟು ಬಿದ್ದು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಆದರೆ ಮೂಗಿನ ತುದಿ ಮೇಲಿರುವ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸಮಾಧಾನವಾಗಿರಿ, ಖುಷಿಯಾಗಿರಿ. ಭಗವಂತ ಏನು ಕೊಟ್ಟಿದ್ದಾನೆ ಈ ಕ್ಷಣದಲ್ಲಿ ಅದರಲ್ಲಿ ನೀವು ಆನಂದವಾಗಿರಿ. ಆದರೆ ಸಾಧ್ಯವಾದಷ್ಟು ನೀವು ದಾನ ಧರ್ಮ ಮಾಡಿ. ಇಲ್ಲಾಂದರೆ ಇನ್ನೊಬ್ರು ಹಸಿವನ್ನು ಹೋಗಿಸೋಷ್ಟು ನೀವು ಒಂದು ಅನ್ನದಾನ ಮಾಡಿ. ಅದರಷ್ಟು ಶ್ರೇಷ್ಠ ದಾನ ಇನ್ನೊಂದಿರೋದಿಲ್ಲ. ನಿಮಗೆ ಏನು ಕೊಟ್ಟಿದ್ದಾನೆ ದೇವರು ಅದರಲ್ಲಿ ಒಂದು ಸ್ವಲ್ಪ ಆದಷ್ಟು ಹಂಚ್ಕೊಂಡು ತಿನ್ನೋಕ್ಕೆ ನಿಮಗೆ ಇದು ಮಾಡಿದ್ರೆ ಸಾಕಷ್ಟು ಫಲಾನುಗಳು ನೀವು ಕಾಣ್ತೀರಿ. ಅದ್ಭುತವಾದ ಕಾಯಕಗಳು ಸಿದ್ಧಿಪಡಿಸ್ಕೊತೀರಿ. ನಿಮಗೂ ಅನುಕೂಲ ಆಗುತ್ತೆ. ಎಲ್ಲ ಜನಕ್ಕೆ ಅನುಕೂಲ ಆಗುವಂಥ ಕೆಲಸನೂ ನೀವು ಮಾಡ್ತೀರಿ. ವ್ಯಾಪಾರ ವ್ಯವಹಾರ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ, ಸಂತೋಷವಾದಷ್ಟು ನೀವು ಮಾಡಬೇಕು ಒಂದು ಕೆಲಸನ. ಆದರೆ ಮನಸ್ಸಲ್ಲಿ ಒಂದು ದುಃಖ ಇದೆ, ಯಾವುದೋ ಒಂಥರ ಆವೇಶವಿದೆ, ಏನೋ ಒಂಥರ ಬೇಜಾರು, ಅಂದುಕೊಂಡಷ್ಟು ವೇಗವಾಗಿ ಮಾಡೋಕ್ಕೆ ಆಗದೇ ಇರುವಷ್ಟು ಒಂದು ವಿಚಾರದಲ್ಲಿ ಇರ್ತೀರಿ. ಆದರೆ ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಾನುಭವಿಗಳು ಸಿದ್ಧಪಡಿಸ್ಕೊಬೇಕು ಅಂತ ಹೇಳಿದರೆ ಕುಲದೇವರನ್ನ ಆದಷ್ಟು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ನಿಮ್ಮ ಗ್ರಾಮ ದೇವತೆಗೆ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ. ಮನೆ ಹಿರಿಯರ ಆಶೀರ್ವಾದ ಅಂತೂ ಬೇಕೇ ಬೇಕು. ಅದರ ಜೊತೆಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡುವಂಥದ್ದು. ನಿಮ್ಮ ಕೈಯಾರೆ ಕಂದು ಬಣ್ಣದ ಗೋವಿಗೆ ಗ್ರಾಸ ಕೊಡೋದ್ರಿಂದ ಹೆಚ್ಚಿನ ಫಲಾನುಭವಿಗಳು ನಿಮ್ಮ ಕಷ್ಟಗಳು ಮುಕ್ತಿಯಾಗುತ್ತೆ. ಸತ್ಯಾಸಧ್ಯತೆಗಳನ್ನೆಲ್ಲ ಅರ್ತು ಆಲೋಚನೆ ಮಾಡಬೇಕು, ದುಡುಕಿ ತೀರ್ಮಾನ ತಗೊಂಡು ನಿಮ್ಮ ತೀರ್ಮಾನ ತಪ್ಪಾಯಿತು ಅಂದರೆ ನಿಮಗೂ ನೋವಾಗುತ್ತೆ, ಅದ್ರ ಜೊತೆಗೆ ಮತ್ತೊಬ್ಬರಿಗೂ ನೋವಾಗುತ್ತೆ. ಈ ಶಾಂತಿ ಸಮಾಧಾನದಲ್ಲಿದ್ದು ನೀವು ಹೆಚ್ಚಿನಾಗಿ ಯೋಚಿಸಿ ನೀವು ತೀರ್ಮಾನ ತಗೊಂಡ್ರೆ ನೀವು ಹೆಚ್ಚಿನ ಫಲಾನುಭವಿಗಳು ತಗೋಬಹುದು. ಬೇಕಾದ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಬೇಕಾದಷ್ಟಿದೆ. ಆದರೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇರುತ್ತೆ. ಅವರಿಗೂ ಮಾತು ಕೊಡ್ತೀರಾ, ನಾನು ಇಂಥದ್ದು ಮಾಡ್ಕೊಡ್ತೀನಿ ಅಂತ ಹೇಳಿ. ಆದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಕನ್ಫ್ಯೂಸಲ್ಲಿ ಇರ್ತೀರಾ. ಹಾಗೆ ಕೆಲವೊಂದು ಕಾಗದ ಪತ್ರಗಳಿಗೆ ಸಹಿ ಹಾಕೋಬೇಕಾದ ಪರಿಸ್ಥಿತಿಗಳಿರುತ್ತೆ.
ಒಂದಿಷ್ಟು ತಾಮ್ರದ ತಟ್ಟೆ ಇಲ್ಲ ಏನೋ ಬಿಂದಿಗೆನೋ ಅದರಲ್ಲಿ ಒಂದಿಷ್ಟು ನೀರು ಹಾಕಿ 4 ಅಥವಾ 2 ಕೆಂಪು ಹೂಗಳನ್ನು ಹಾಕಿ ಒಂದು ಕರಿಮೆಣಸು ತಗೊಂಡು ಅದನ್ನ ದೃಷ್ಟಿ ತೆಗೆದು ನಿಮಗೆ ಅದನ್ನ ನೀರೊಳಗೆ ಹಾಕಿ. ತದನಂತರ ಆ ನೀರೊಳಗೆ ಹಾಕಿರೋ ಎಲ್ಲ ವಸ್ತುಗಳನ್ನ ಹಿಂಗೆ ನಿಮ್ಮ ಮುಂದೆ ಹಿಡಿದು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡಕ್ಕೆ ಹಾಕೋದ್ರಿಂದ ಕೆಲವೊಂದು ಕರ್ಮಗಳು ದೂರ ಆಗುತ್ತೆ, ಒತ್ತಡಗಳು ದೂರ ಆಗುತ್ತೆ, ಇರ್ತಕ್ಕಂಥ ದೋಷದಿಂದ ಮುಕ್ತ ಆಗ್ತೀರಾ. ಸಾಕಷ್ಟು ಒತ್ತಡದಿಂದ ಮುಕ್ತ ಆಗಿ ನೀವು ಒಂಚೂರು ಆರಾಮವಾದ ಜೀವನದಲ್ಲಿ ನೀವು ಇರ್ತೀರಾ. ಮತ್ತೆ ನಿಮ್ಮ ಆಲೋಚನೆಯನ್ನು ಆಗ ಸರಿ ದಾರಿಲಿ ಹೋಗುತ್ತೆ. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಯಾವುದೂ ಮಾಡಲಿಕ್ಕೆ ಆಗದೇ ರೀತಿಯಲ್ಲಿ ಇರ್ತೀರಾ. ಮಾಡುವ ಕೆಲಸದಲ್ಲಿ ಬದಲಾವಣೆ, ಮನಸ್ಸಲ್ಲಿರುವ ಗೊಂದಲ ಇದನ್ನೆಲ್ಲ ದೂರ ಮಾಡ್ತಾ ಇದೆ. ಆ ಗೊಂದಲಗಳನ್ನೆಲ್ಲ ದೂರ ಮಾಡ್ತಾ ಧೈರ್ಯದಿಂದ ಆ ಭಗವಂತನ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ನಂಬಿರುವ ದೈವದಿಂದ ಒಂದು ಸಾಧನೆಯನ್ನು ಮಾಡ್ತೀರಿ. ಒಂದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊತೀರಾ. ನೀವೇನು ಯೋಚನೆ ಮಾಡ್ತೀರೋ ಅವಾಗ ಅದರಿಂದ ಅಧಿಕವಾಗಿ ಲಾಭವನ್ನು ನೀವು ಪಡ್ಕೊತೀರಿ. ಯಾವುದೇ ಕಾರ್ಯನ ನೀವು ಕೈಗೊಳ್ತೀರಾ ಅಂದಾಗ ಒಂಚೂರು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಯೋಚಿಸಿ ನೀವು ಕೈಗೊಳ್ಬೇಕಾಗತ್ತೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಮಸ್ಯೆಯಿಂದ ಸ್ವಲ್ಪ ಮುಕ್ತರಾಗ ಅನುಭವಿಗಳನ್ನ ಸಿದ್ಧಪಡಿಸ್ಕೊಳ್ಬಹುದು. ವ್ಯವಹಾರ ಅಧಿಕವಾಗಿ ಸಿದ್ಧಿಗೊಳಿಸ್ಕೋಬಹುದು. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ತಾಪ ಆಗ್ತಾ ಇರುತ್ತೆ. ವ್ಯವಹಾರಗಳು ಕೈಗೆಟಕಂತ ರೀತಿಯಲ್ಲಿ ಇದ್ರೂ ಅದನ್ನ ದೂರ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತೀರಿ. ಭಗವಂತ ನಿಮಗೆ ಕೊಟ್ಟಿರೋ ಸಮಯನ ನೀವು ಅರ್ಥ ಮಾಡಿಕೊಂಡು ಯಾವ ರೀತಿ ಏನು ಉಪಯೋಗಿಸ್ಕೋಬೇಕು ಅಂತ ನಡೆದ್ರೆ ಅದರಿಂದ ಹೆಚ್ಚು ಲಾಭವನ್ನು ಕಾಣ್ತೀರಿ. ಎಲ್ಲರಿಗೂ ಸಮಸ್ಯೆ ಇರಬಹುದು, ಆದರೆ ಆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತದೆ. ಆ ಸಮಸ್ಯೆಯ ಪರಿಹಾರ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೇಕು. ಇದು ಅನುಗ್ರಹದಿಂದ ಆರ್ಥಿಕ ಸಮಸ್ಯೆಯಿಂದ ದೂರ ಇರ್ತೀವಿ. ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕಾಣಬಹುದು. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಧಿಕವಾದ ಲಾಭನೇ ಕಾಣ್ತೀವಿ. ಮಾಡುವಂಥ ಕೆಲಸದಲ್ಲಿ ತಾಳ್ಮೆ ಒಂದು ಚೂರು ಬೇಕು. ಮತ್ತು ನೀವು ನಂಬಿರುವಂಥ ದೇವರು, ಅದ್ರ ಜೊತೆಗೆ ಈಶ್ವರ ಪಾರ್ವತಿಯ ಒಂದು ಕೃಪೆಯಿಂದ ಒಂದು ನೀವು ಬೇಡೋದ್ರಿಂದ ನಿಮ್ಮ ಕೆಲಸಗಳು ಕಷ್ಟಗಳು ಆದಷ್ಟು ದೂರ ಆಗ್ತದೆ. ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಕ್ಕೆ ಮಾಡುವಂಥ ಕೆಲಸಕ್ಕೆ ಮತ್ತಷ್ಟು ಲಾಭ ತಂದುಕೊಡುತ್ತೆ. ಮಾಡಿರೋ ಕೆಲಸ ಆಗ್ತಾ ಇಲ್ಲ ಅಂತ ನಿಮಗಿರುತ್ತೆ. ಒಂದೊಂದು ಹಳೆಯ ಕರ್ಮಗಳು ನಮ್ಮನ್ನ ಬೆನ್ಬಿಡದೆ ಕಾಡಿಸ್ತಾ ಇರುತ್ತೆ. ಇದಕ್ಕೆಲ್ಲ ಮಾಡಬೇಕಾಗಿರೋಂಥ ಪರಿಹಾರ ಒಂದು ಚುಟಿಕೆ ಉದ್ದಿನ ಬೇಳೆ, ಒಂದು ಚುಟಿಕೆ ಅಷ್ಟು ಹೆಸರು ಕಾಳು. ಉದ್ದಿನ ಬೇಳೆಯಿಂದ ನೈಋತ್ಯ ಕಡೆಗೆ ನಿಂತು ದೃಷ್ಟಿ ತೆಗಿಬೇಕು. ಹೆಸರು ಕಾಳಿಂದ ಈಶಾನ್ಯ ದಿಕ್ಕಲ್ಲಿ ನಿಂತು ದೃಷ್ಟಿ ತೆಗಿಬೇಕು. ಈ 2 ಕಾಳುಗಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಬೇಕು. ಈ ಒಂದೊಂದು ಸಣ್ಣ ಪುಟ್ಟ ಪರಿಹಾರ ಮಾಡುತ್ತಾ ಅದನ್ನು ನಿಮ್ಮ ಜೀವನದಲ್ಲಿ ಅನುಸರಿಸುತ್ತಾ ನಿಮಗೆ ಒಂದು ಲಾಭವನ್ನು ಕಂಡುಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.